ಅಖಂಡ ಕರ್ನಾಟಕ ಪಿರಮಿಡ್ ಧ್ಯಾನ ಈ ಒಂದು ಆಧ್ಯಾತ್ಮಿಕ ಸಂಘದ ವತಿಯಿಂದ ನೆರವೇರ್ತಾ ಇರುವಂತಹ ಪಿರಮಿಡ್ ಧ್ಯಾನ ಕೇಂದ್ರದ ಒಂದು ಆಶ್ರಯದಲ್ಲಿ ಸುಭಾಷ್ ಪತ್ರಿಜಿಯವರ ಮಾರ್ಗದರ್ಶನ ಮತ್ತು ಅವರ ಒಂದು ಹೃತ್ಪೂರ್ವಕವಾದ ಆಶೀರ್ವಾದದೊಂದಿಗೆ ಈ ಒಂದು ದೊಡ್ಡ ಸಂಸ್ಥೆಯಾಗಿ ಲಕ್ಷಾಂತರ ಜನ ಇವತ್ತು ಧ್ಯಾನವನ್ನು ಕಲಿತು ಅದರಿಂದ ತಮ್ಮ ಜೀವನದಲ್ಲಿ ಕೂಡ ಶಾಂತಿಯನ್ನು, ಆರೋಗ್ಯವನ್ನು, ಜ್ಞಾನವನ್ನು ಪಡ್ಕೋತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಾರೋಹಳ್ಳಿ ಗ್ರಾಮದಲ್ಲಿ ನೆರವೇರಿರುವಂತಹ ಧ್ಯಾನ ಮಹಾಯಜ್ಞದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಧ್ಯಾನ ಬಂಧುಗಳೇ, ಇಲ್ಲಿ ಆಯೋಜನೆ ಮಾಡಿರುವಂತಹ ರತ್ನಮ್ಮರವರು ಮತ್ತು ಈ ಗ್ರಾಮದ ಧ್ಯಾನ ಬಂಧುಗಳು ಇವರೆಲ್ಲರೂ ಕೂಡ ತಮ್ಮ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾಡಿ ಬಹಳಷ್ಟು ಜನರನ್ನು ಇಲ್ಲಿ ಸೇರಿಸಿ ಅವರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಪ್ರಯತ್ನ, ಧ್ಯಾನವನ್ನು ಅಭ್ಯಾಸ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇದು ಕೂಡ ಯಶಸ್ವಿಯಾಗಿ ನೆರವೇರಿದೆ. ಈ ಸಂದರ್ಭದಲ್ಲಿ ಧ್ಯಾನದ ಕುರಿತಾಗಿ ಒಂದೆರಡು ವಿಚಾರಗಳನ್ನು ನಾವು ನೆನಪಿಟ್ಕೊಳ್ಳೋಣ, ಅದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಧ್ಯಾನ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ. ನಮ್ಮೆಲ್ಲರಿಗೂ ಮನಸ್ಸಿದೆ, ಆದರೆ ನನ್ನ ಮನಸ್ಸು ನಾನು ಹೇಳಿದ ಹಾಗೆ ಕೇಳುತ್ತೆ ಅನ್ನೋಂಥವ್ರು ಎಷ್ಟು ಜನ ಸಿಗ್ಬಹುದು? ನಾನು ಹೇಳಿದ ಹಾಗೆ ಕೇಳುತ್ತೆ. ಧ್ಯಾನ ಅನ್ನುವಂಥದ್ದು ನಮ್ಮ ಮನಸ್ಸನ್ನು ನಮ್ಮ ಮಿತ್ರನನ್ನಾಗಿ ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮವಾದ ಸಾಧನೆ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳಿರುವಂಥ ವಿಚಾರ. ನಾನು ಮೊದಲನೇ ಬಾರಿ ಸುಭಾಷ್ ಪತ್ರಿಜಿಯವರನ್ನು ಕಂಡಿದ್ದು 2005ರಲ್ಲಿ. ಇಲ್ಲಿ ಪಾಪಾಗ್ನಿ ಮಠ ಅಂತ ಇದೆ, ಅಲ್ಲಿ ನಾನು ಆಶ್ರಮದಲ್ಲಿದ್ದೆ. ಅಲ್ಲಿ ಆಶ್ರಮಕ್ಕೆ ಬಂದಿದ್ದರು ಅವರ ಆತ್ಮೀಯರೊಬ್ಬರು ಎರ್ರಿ ಸ್ವಾಮಿಗಳು ಅಂತ. ಅವರ ಪರಿಚಯದಿಂದ ಅವರಲ್ಲಿ ಬಂದು ಹತ್ತಿರದಲ್ಲೊಂದು ಸ್ಕಂದಗಿರಿ ಇದೆ, ಆ ಬೆಟ್ಟ ಹತ್ತೋದು, ಆ ಒಂದು ಕಾರ್ಯಕ್ರಮ ಹುಣ್ಣಿಮೆ ದಿನ ರಾತ್ರಿ ಆ ಸಮಯದಲ್ಲಿ. ಆಗ ಅವರನ್ನು ಕಂಡಿದ್ದು. ಅವರೆಲ್ಲ ಹೀಗೆ ಒಂದಷ್ಟು ಧ್ಯಾನ ಬಂಧುಗಳನ್ನ ಸೇರಿಸ್ಕೊಂಡು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ನಂತರ ಅವರ ವಿಚಾರಗಳನ್ನು ಬಹಳಷ್ಟು ಕೇಳಿದ್ದೀನಿ. ಅದರಲ್ಲಿ ಬುದ್ಧನ ತತ್ವಗಳನ್ನು ಬಹಳ ಚೆನ್ನಾಗಿ ಅರಿತುಕೊಂಡು ಅದನ್ನು ತಿಳಿಸಿದ್ದಾರೆ. ಹಾಗೆ ಇತರ ಆಧ್ಯಾತ್ಮಿಕ ಸಾಧಕರು, ಮಹಾತ್ಮರ ಸಂದೇಶಗಳನ್ನು ಕೂಡ ಅವರು ಆಗಾಗ ಅಲ್ಲಲ್ಲಿ ಸೇರಿಸಿ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಧ್ಯಾನ ಚೆನ್ನಾಗಿ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಬಹಳಷ್ಟು ಜನಕ್ಕೊಂದು ಪ್ರಶ್ನೆ ಇರುತ್ತೆ ಅಲ್ವಾ? ಬಹಳಷ್ಟು ಜನಕ್ಕೆ ಧ್ಯಾನ ಚೆನ್ನಾಗಿ ಮಾಡಬೇಕು ಅಂತ ಇಚ್ಛೆ ಇದೆ. ಅದಕ್ಕೆ ಒಂದು ಸೂತ್ರವನ್ನು ಬುದ್ಧ ಕೊಟ್ಟಿರುವಂಥದ್ದು, ಮಹಾತ್ಮರೆಲ್ಲ ಅದನ್ನು ತಿಳಿಸಿದ್ದಾರೆ. ಅದೇನು ಅಂದರೆ, ಧ್ಯಾನದಲ್ಲಿ ನಾವು ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋಗಬಾರ್ದು. ಅದಲ್ಲ ನಿಜವಾದ ಧ್ಯಾನ. ನಮ್ಮ ಮನಸ್ಸಿನಲ್ಲಿ ಬರುವಂಥ ಆಲೋಚನೆಗಳು ನಮ್ಮನ್ನು ಕಂಟ್ರೋಲ್ ಮಾಡದ ಹಾಗೆ ನಾವು ಎಚ್ಚರಿಕೆ ವಹಿಸಬೇಕು ಅಂತ ಒಂದು ವಿಚಾರ. ನೋಡಿ, ಇದು ಸರಳವಾಗಿ ಹೇಳಿದ್ರೂ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ, ಆದರೆ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗತ್ತೆ. ಈ ಒಂದು ಸೂತ್ರ ನಿಮಗೆ ಅರ್ಥ ಆದರೆ ನಿಮಗೆ ಧ್ಯಾನ ಅನ್ನುವಂಥದ್ದು ಇನ್ನೂ ಆಳವಾಗಿ ಉತ್ತಮ ರೀತಿಯಾದ ಧ್ಯಾನ ನಿಮಗೆ ಪ್ರಾಪ್ತಿಯಾಗತ್ತೆ.
ಸಾಧ್ಯವಾಗುತ್ತೆ. ಆಲೋಚನೆಗಳೇನು ಬರ್ತಾ ಇರುತ್ತಲ್ಲ, ಆ ಆಲೋಚನೆಗಳಿಗೆ ತಕ್ಕಂತೆ ನಾವು ನಡ್ಕೊಳ್ತಾ ಇರ್ತೀವಿ. ನಮ್ಮ ಕೆಲಸ, ನಮ್ಮ ಮಾತು ಎಲ್ಲ ನಾವು ಆಲೋಚನೆ ಮಾಡ್ತೀವಿ, ಮಾತಾಡ್ತೀವಿ. ಆಲೋಚನೆ ಮಾಡಿದಂತೆ ನಡ್ಕೊಳ್ತಾ ಇರ್ತೀವಿ. ಧ್ಯಾನ ಮಾಡಬೇಕು ಅನ್ನೋದು ಕೂಡ ಒಂದು ಆಲೋಚನೆ ಇರುತ್ತೆ. ಹಾಗೆ ಸಸ್ಯಾಹಾರ ಇತ್ಯಾದಿ ಎಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಈಗ ಈ ಮನಸ್ಸಿನ ಆಲೋಚನೆಗಳು ನಮ್ಮ ಮೇಲೆ ಕಂಟ್ರೋಲ್ ಮಾಡಬಾರ್ದು. ನಾವು ಮನಸ್ಸಿಗೆ ಯಾವ ಆಲೋಚನೆ ಬರಬೇಕು ನಾವು ನಿರ್ಧಾರ ಮಾಡಬೇಕು. ಅಂದರೆ ನಾವು ಹೇಳಿದಂತೆ ನಮ್ಮ ಮನಸ್ಸು ಕೇಳುವಂತಾದರೆ ಅದು ನಮಗೆ ಮಿತ್ರನಂತೆ ಕೆಲಸ ಮಾಡುತ್ತೆ. ಭಗವದ್ಗೀತೆಯ ಒಂದು ಶ್ಲೋಕದಲ್ಲಿ ಇದು ಬರುತ್ತೆ. ಆತ್ಮನ್ಯೇವ ಆತ್ಮನ ಬಂಧು ಆತ್ಮ ಇವ ರಿಪುರಾತ್ಮನಃ ಅಂತ. ಈ ವಿಚಾರ ಎಲ್ಲಿ ಅನ್ವಯಿಸುತ್ತೆ ಅಂದರೆ, ಈಗ ನಾವೆಲ್ಲ ಸಂತೋಷವಾಗಿರೋದಕ್ಕೆ ಕಾರಣ ನಮ್ಮ ಮನಸ್ಸು. ಹಾಗೆ ಮನುಷ್ಯರು ದುಃಖದಲ್ಲಿರೋದಕ್ಕೆ ಕಾರಣ ಕೂಡ ಅವರ ಮನಸ್ಸೇ ಆಗಿರುತ್ತೆ. ಈಗ ಆ ಮನಸ್ಸು ಸದಾ ಶಾಂತವಾಗಿ, ಸಾತ್ವಿಕವಾಗಿ, ಉತ್ತಮ ಸ್ಥಿತಿಯಲ್ಲಿರಬೇಕಾದ್ರೆ, ಸಂತೋಷವಾಗಿ ಏನು ಮಾಡಬೇಕದಕ್ಕೆ? ಆ ಮನಸ್ಸನ್ನು ನಮ್ಮ ಹತೋಟಿಗೆ ತಗೋಬೇಕು ಅಂತ ಹೇಳ್ತಾರೆ. ನಾವು ಮನಸ್ಸಿಗೆ ದಾಸ ಆಗಬಾರ್ದು, ಮನಸ್ಸನ್ನು ನಮ್ಮ ಸರ್ವೆಂಟ್ ಆಗಿ ದಾಸನಂತೆ ಕೆಲಸ ಮಾಡಿಸ್ಕೋಬೇಕು. ಇದು ಸರಿಯಾದ ಕ್ರಮ ಅಂತ ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ. ಒಬ್ಬ ಯೋಗಿಗೂ ಸಾಮಾನ್ಯ ವ್ಯಕ್ತಿಗೂ ಇರೋ ವ್ಯತ್ಯಾಸ ಏನು ಅಂದರೆ, ಯೋಗಿ ಹೇಳಿದ ಹಾಗೆ ಅವನ ಮನಸ್ಸು ಕೇಳ್ತಾ ಇರುತ್ತೆ. ಸಾಮಾನ್ಯ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂದರೆ, ಮನಸ್ಸು ಹೇಳಿದ ಹಾಗೆ ಅವನು ಕೇಳ್ತಾ ಇರ್ತಾನೆ. ಈಗ ಅಲ್ಲೇನೋ ಒಂದು ತಿಂಡಿ ನೋಡ್ತಾನೆ, ಅದು ತಿನ್ನಬೇಕು ಅನಿಸುತ್ತೆ, ಹೋಗಿ ಅದನ್ನು ತಿಂದ್ಬಿಡ್ತಾನೆ. ಇದು ಸಾಮಾನ್ಯ ಮನುಷ್ಯನ ಸ್ಥಿತಿ. ಮಾತನಾಡಬೇಕು ಅಂತ ಏನೋ ಅನ್ನಿಸ್ತು, ಮಾತಾಡ್ತಾನೆ. ಎಲ್ಲೋ ಹೋಗಬೇಕು ಅಂತ ಅನ್ಸರೆ ಹೋಗ್ತಾನೆ. ಈ ಥರ ಮನಸ್ಸು ಹೇಳಿದ ಹಾಗೆ ಕೇಳ್ತಾ ಇರ್ತಾನೆ. ಇದನ್ನೇ ನಾವು ಬಂಧನ ಅಂತ ಕರೆದಿರೋದು. ಈ ಮನಸ್ಸಿನ ಬಂಧನದಿಂದ ಬಿಡಿಸ್ಕೋಬೇಕಾದ್ರೆ ಮನಸ್ಸನ್ನು ಅರಿತುಕೊಳ್ಳಿ ಅಂತ ಒಂದು ವಿಚಾರವನ್ನು ಹೇಳ್ತಾರೆ. ವಿವೇಕಾನಂದರ ಮಾತಿದು. ಮನಸ್ಸನ್ನು ನೀವು ಅರಿತುಕೊಳ್ಳಿ. ಬುದ್ಧನ ಮಾತುಗಳಲ್ಲೂ ನಾವು ಇದನ್ನು ಗಮನಿಸ್ತೀವಿ. ನಿಮ್ಮ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಗಮನಿಸ್ತಾ ಇರಿ. ಇದನ್ನು ಚಿತ್ತ ವಿಪಶ್ಯನ ಅಂತ ಹೇಳ್ತಾರೆ. ಇವತ್ತು ನೀವೇನು ಅಭ್ಯಾಸ ಮಾಡಿದ್ರು ಉಸಿರನ್ನು ಗಮನಿಸೋದು, ಇದು ಆನಾಪಾನಸತಿ ಅಂತ. ಇದು ಮೊದಲನೇ ಹಂತ. ಕ್ರಮೇಣ ನಿಮ್ಮ ಏಕಾಗ್ರತೆ ಹೆಚ್ಚಾಗತ್ತೆ. ಆಗ ನೀವು ಕಾಯ ವಿಪಶ್ಯನ ಅಂತ, ನಿಮ್ಮ ಶರೀರವನ್ನು ಗಮನಿಸುವಂಥದ್ದು ಅಂತ. ನಿಮ್ಮ ಕಾಲ್ಬೆರಳ ತುದಿ ಇದೆಯಲ್ವಾ, ನಮ್ಮ ಇಡೀ ಶರೀರ ಅಣುಗಳಿಂದ ಆಗಿರುತ್ತೆ. ಸಂವೇದನೆ ಅಡಿಯಿಂದ ಮುಡಿಯವರೆಗೂ ಅಂತ ಹೇಳ್ತಾರೆ ನೋಡಿ. ಕಾಲಿಂದ ತಲೆಯವರೆಗೂ ಗಮನಿಸ್ತಾ ಹೋಗೋದು, ಪ್ರತಿಯೊಂದು ಅಂಗಾಂಗಗಳನ್ನು ಗಮನಿಸ್ತಾ ಹೋಗೋದು. ಈಗ ಉಸಿರನ್ನು ಗಮನಿಸೋದು, ನಂತರ ಶರೀರವನ್ನು ಗಮನಿಸ್ತಾ ಹೋಗೋದು. ಅದನ್ನು ಕಾಯ ವಿಪಶ್ಯನ ಅಂತ ಕರೀತಾರೆ. ಆಗ ನಮ್ಗೆ ಅರ್ಥ ಆಗುತ್ತೆ, ನಮ್ಮ ಶರೀರ ಅನ್ನುವಂಥದ್ದು ಸಂವೇದನೆಗಳಿಂದ ಕೂಡಿದೆ. ಇಡೀ ಶರೀರ ವಿಜ್ಞಾನ ಹೇಳೋ ಹಾಗೆ ಅಣುಗಳ ಒಂದು ಮೊತ್ತ. ನಿರಂತರವಾಗಿ ಜೀವಕೋಶಗಳು ಹುಟ್ಟುತ್ತಾ ಇರುತ್ತೆ, ನಾಶವಾಗ್ತಾ ಇರುತ್ತೆ ನಮ್ಮ ಶರೀರದಲ್ಲಿ. ಅದಕ್ಕೆ ಶರೀರ ಬದಲಾವಣೆ ಆಗುತ್ತೆ. ಇದರ ಮುಂದಿನ ಹಂತ ಇದೆಯಲ್ಲ, ಅದನ್ನು ಚಿತ್ತ ವಿಪಶ್ಯನ ಅಂತ ಕರೀತಾರೆ. ಚಿತ್ತ ಅಂದರೆ ಮನಸ್ಸು. ಈಗ ಆಗಲೇ ಹೇಳಿದ್ದು ನಾನು ಅದನ್ನೇ. ಮನಸ್ಸನ್ನು ವಿಪಶ್ಯನ ಅಂದರೆ ವಿಶೇಷವಾಗಿ ಗಮನ ಕೊಟ್ಟು ನೋಡುವಂಥದ್ದು. ನಮ್ಮ ಮನಸ್ಸನ್ನೇ ನಾವು ಗಮನಿಸೋದು. ಇದು ಈ ಎರಡೂ ಧ್ಯಾನಕ್ಕಿಂತ ಇನ್ನು ಉತ್ತಮ ಮಟ್ಟದ ಧ್ಯಾನ. ಈ ಧ್ಯಾನವನ್ನು ಮಾಡಿದಾಗ ಏನಾಗುತ್ತೆ, ನಾವು ಬುದ್ಧರಾಗ್ತೀವಿ. ನೀವು ಎಲ್ಲಾದರೂ ಓದಿರ್ಬೋದು, ಕೇಳಿರ್ಬೋದು. ಬುದ್ಧ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಸ್ಥಿತಿ. ಎಲ್ಲರೂ ಕೂಡ ಬುದ್ಧರಾಗ್ಬೋದು. ಆ ರೀತಿ ಬುದ್ಧರಾಗಬೇಕು ಅಂತಲೇ ಬುದ್ಧನ ಸಂದೇಶ. ಅದನ್ನೇ ಪತ್ರಿಜಿಯವರು ಕೂಡ ಬಹಳಷ್ಟು ಕಡೆ ಹೇಳಿದ್ದಾರೆ. ನೀವು ಒಂದು ನಿಮ್ಮ ಕಡೆ ಧ್ಯಾನ ಕಸ್ತೂರಿ ಅಂತ ಬರುತ್ತೆ ನೋಡಿ, ಅದರಲ್ಲೆಲ್ಲ ವಿಚಾರಗಳಿವಂಥವೆಲ್ಲ ಸಿಗುತ್ತೆ, ಓದಬೇಕದು. ಹಾಗೆ ಧ್ಯಾನದ ಜೊತೆಗೆ ಇಂತಹ ಧ್ಯಾನಕ್ಕೆ
ಆಧ್ಯಾತ್ಮಿಕ ವಿಚಾರಗಳನ್ನು ಒಳಪಟ್ಟಂತಹ ವಿಚಾರಗಳನ್ನು, ಸಂದೇಶಗಳನ್ನು ಕೂಡ ಓದೋ ಅಭ್ಯಾಸ ಮಾಡ್ಕೋಬೇಕು. ಧ್ಯಾನ ಮಾಡೋದು ಹೇಳಿಕೊಟ್ರು. ಅಹಿಂಸಾ ಪರಮೋಧರ್ಮ, ಸಸ್ಯಾಹಾರದ ಬಗ್ಗೆ ಹೇಳಿದ್ದಾರೆ. ಮತ್ತೊಂದು ವಿಚಾರ, ನೀವು ಅಧ್ಯಯನವನ್ನು ಮಾಡ್ತಾ ಇರಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಉತ್ತಮ ವಿಚಾರಗಳನ್ನು ಓದ್ತಾ ಇರಿ. ಇನ್ನೊಂದು, ಈಗ ನಿಮಗೆ ಒಂದು ಅವಕಾಶ ಇದೆ, ಮನೇಲಿ ಕೂತ್ಕೊಂಡೇ ಒಳ್ಳೊಳ್ಳೆ ವಿಚಾರಗಳನ್ನು ಕೇಳಿಸ್ಕೊಳ್ಳೋದಕ್ಕೆ. ಈ ಅಖಂಡ ಕರ್ನಾಟಕ ಪಿರಮಿಡ್ ಧ್ಯಾನ, ಮುತ್ತುರಾಜ್ ಅವರು ಇವ್ರ ಜೊತೆ ಇರೋರೆಲ್ಲ ಸೇರಿಕೊಂಡು ಬೆಳಗ್ಗೆ 5 ಗಂಟೆಗಲ್ವ, ಬೆಳಗ್ಗೆ 5ರಿಂದ 6ವರೆಗೂ ಧ್ಯಾನ ಮಾಡಿಸ್ತಾರೆ. ನಿಮ್ಮ ಮನೇಲೇ ಫೋನು ಆನ್ ಮಾಡ್ಕೊಳ್ಳೋದು, ಗೈಡ್ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡೋದು. ಅವಾಗೇನಾಗುತ್ತೆ, ಒಂದು ಕಮಿಟ್ಮೆಂಟ್ ಇರುತ್ತೆ, ನಾನು ಕೂಡ ಜಾಯಿನ್ ಆಗಬೇಕು, 1 ಗಂಟೆ ಕೂತ್ಕೊಳ್ಳೇಬೇಕು ಅಂತ. ಇಲ್ಲದೇ ಇದ್ದರೆ ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು, ಎದ್ಬಿಡೋದು, ಈ ಥರ ಆಗುತ್ತೆ. ಅದನ್ನು ಸರಿಯಾಗಿ ಅಭ್ಯಾಸ ಮಾಡೋಕ್ಕಾಗಲ್ಲ. ಅಭ್ಯಾಸ ಮಾಡೋದಕ್ಕೆ ಇದೊಂದು ಅವಕಾಶ. ಆಮೇಲೆ ಈ ಥರ ಉತ್ತಮ ವಿಚಾರಗಳನ್ನು ತಿಳ್ಕೊಂಡವ್ರನ್ನ ಕರೆಸಿ ಮಾತನಾಡಿಸ್ತಾರೆ. ಆಗಲೂ ಕೂಡ ನಿಮಗೆ ಜ್ಞಾನದ ಒಂದು ಪ್ರಾಪ್ತಿ ಆಗುತ್ತೆ. ಸೊ ಇಲ್ಲಿ ಇವತ್ತು ಹೇಳಿದಂಥ ವಿಚಾರ ಮುಖ್ಯವಾಗಿಷ್ಟು, ನೀವೀಗ ಅಭ್ಯಾಸ ಮಾಡ್ತಾ ಇರೋದು ಆನಾಪಾನಸತಿ, ಉಸಿರನ್ನು ಗಮನಿಸೋದು. ಇದರ ಮುಂದಿನ ಹಂತ ಶರೀರವನ್ನು ಗಮನಿಸೋದು, ಕಾಯ ವಿಪಶ್ಯನ ಅಂತ. ನಂತರ ಚಿತ್ತ ವಿಪಶ್ಯನ. ಮನಸ್ಸನ್ನು ಗಮನಿಸುವಂತಹ ಏಕಾಗ್ರತೆ ನಿಮಗೆ ಸಿಕ್ಕಾಗ ನೀವು ಮನಸ್ಸನ್ನು ಅರ್ಥ ಮಾಡ್ಕೊಳ್ತೀರ. ಯಾರ ಮನಸ್ಸು ಅಂದರೆ ನಿಮ್ಮ ಮನಸ್ಸು. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋ ಇಚ್ಛೆ ಇದೆ ತಾನೆ. ಭಾಳಷ್ಟು ಜನಕ್ಕೆ ಪ್ರಶ್ನೆ ಇರುತ್ತೆ, ಏನು ಅರ್ಥನೇ ಆಗ್ತಾ ಇಲ್ವಲ್ಲ, ಈ ಮನಸ್ಸು ಯಾವಾಗ ಹೇಗಿರುತ್ತೋ, ಯಾವಾಗ ಬದಲಾಗುತ್ತೋ, ಯಾವಾಗ ಏನು ಆಲೋಚನೆ ಬರುತ್ತೋ ಅವ್ರಿಗೆ ಗೊತ್ತಿರಲ್ಲ. ಆದರೆ ಈ ಧ್ಯಾನದ ಪದ್ಧತಿಯ ಮೂಲಕ ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತಿದ್ದು. ಆಗೇನಾಗತ್ತೆ, ನಿಮ್ಮ ಮನಸ್ಸನ್ನು ನೀವು ಹೇಗೆ ಬೇಕೋ ಉಪಯೋಗಿಸ್ಕೊಳ್ಳೋ ಅಂಥ ಒಂದು ಉಪಕರಣ ಆಗುತ್ತೆ. ಮನಸ್ಸು ಅನ್ನುವಂಥದ್ದು ನಿಮ್ಮ ಕೈಯಲ್ಲಿ ಒಂದು ಉಪಕರಣ ಆಗಿ ನಿಮ್ಮ ಜೀವನ ಅನ್ನುವಂಥದ್ದು ಸುಗಮ ಆಗುತ್ತೆ. ಈಗೇನು ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಾರಲ್ಲ ಮನುಷ್ಯರು, ಅದು ಹಾಗೇನು ಮಾಡೋ ಅಗತ್ಯ ಇಲ್ಲ. ಕಬೀರ್ ದಾಸರದೊಂದು ಮಾತಿದೆ, ದೇವನ ಹಾದಿಯು ಸುಗಮ, ನಿನ್ನ ನಡೆಯೇ ವಕ್ರ, ಕುಣಿಯಲು ಬಾರದ ನರ್ತಕನು ನೆಲವೇ ಡೊಂಕೆಂದ ಅಂತ. ಭಗವಂತ ಈ ಜಗತ್ತಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡಿ ನೀವು ಕಷ್ಟಪಡಿ ಅಂತ ಸೃಷ್ಟಿ ಮಾಡಿದ್ದಾನ? ನಿಮ್ಗೇನು ಅನಿಸುತ್ತೆ? ಕಷ್ಟಪಡೋಕ್ಕೆ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಅನಿಸುತ್ತಾ? ಹಾಗಿಲ್ಲ. ಮಹಾತ್ಮರು ಹೇಳ್ತಾರೆ, ದೇವನ ಹಾದಿಯು ಸುಗಮ. ಸುಗಮ ಅಂದರೆ ಸುಲಭವಾದ ಜೀವನವನ್ನು ಭಗವಂತ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾನೆ. ಆದರೆ ನಿನ್ನ ನಡೆಯೇ ವಕ್ರ. ಮನುಷ್ಯ ಮಾಡೋದು ವಕ್ರವಾಗಿ ಮಾಡ್ತಾ ಇರ್ತಾನೆ. ಭಗವಂತ ಏನು ಮಾಡಬಾರ್ದು ಅಂತ ಹೇಳಿದರೆ ಅದನ್ನೇ ಮಾಡೋಕ್ಕೆ ಹೋಗೋದು, ತಿನ್ನಬಾರದು ಅಂದರೆ ಅದನ್ನೇ ತಿನ್ನಕ್ಕೆ ಹೋಗೋದು, ಮಾತನಾಡಬಾರ್ದು ಅಂದರೆ ಅದನ್ನು ಮಾತನಾಡ್ತಾರೆ. ಆಗೇನಾಗುತ್ತೆ, ಇದೇ ಕಾರಣದಿಂದಲೇ ನಿಮ್ಮ ಮನಸ್ಸೇ ನಿಮಗೆ ಶತ್ರುವಿನಂತೆ ಕೆಲಸ ಮಾಡ್ತಾ ಇದೆ. ಅರ್ಥ ಆಯ್ತಾ? ಕೆಲವ್ರಿಗಾದರೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಭಗವಂತ ತೋರಿಸಿರೋಂಥ ಸರಿಯಾದ ದಾರಿಯಲ್ಲಿ ಶಾಸ್ತ್ರೋಕ್ತವಾಗಿ ಧರ್ಮದಿಂದ ಜೀವನ ಮಾಡೋದು ಕಲಿತ್ರೆ ನಿಮ್ಮ ಮನಸ್ಸು ನಿಮಗೆ ಮಿತ್ರನಂತೆ ಕೆಲಸ ಮಾಡುತ್ತೆ. ನಿಮ್ಮ ಮನಸ್ಸಿಗಿಂತ ಮಿತ್ರ ನಿಮ್ಗೆ ಯಾರೂ ಸಿಗಲ್ಲ. ನೀವು ಧರ್ಮಕ್ಕೆ ವಿರುದ್ಧವಾಗಿ, ಇದನ್ನೇ ಧರ್ಮಂ ಚರಣಂ ಗಚ್ಚಾಮಿ ಅಂತೆಲ್ಲ ಬುದ್ಧಂದೇನು ಕೇಳಿದ್ರಲ್ಲ, ಅದೇನೇ ಅರ್ಥ. ಅದು ಧರ್ಮದಿಂದ ಜೀವನ ಮಾಡಿ ಭಗವಂತ ಒಂದು ವಿಧಾನ ಕೊಟ್ಟಿದ್ದಾನೆ ಮನುಷ್ಯರಿಗೆ, ಹೀಗೇ ಜೀವನ ಮಾಡಬೇಕು ಅಂತ. ಅದನ್ನು ತಿಳ್ಕೋಬೇಕು ಅಂದರೆ ನೀವು ಸ್ವಲ್ಪ ಶಾಸ್ತ್ರಾಧ್ಯಯನ, ಮಹಾತ್ಮರ ಮಾತುಗಳನ್ನು ಕೇಳಿ ಅರ್ಥ ಮಾಡ್ಕೋಬೇಕು. ಈಗ ಅರ್ಥ ಆದಮೇಲೆ ಏನಾಗುತ್ತೆ, ನೀವು ಸರಿಯಾಗಿ ಜೀವನ ಮಾಡೋದನ್ನು ಕಲಿತೀರ. ನೋಡಿ, ನಿಮ್ಮ ದಿನನಿತ್ಯದ ಜೀವನ ಸರಿಯಾಗಿದ್ದರೆ ಮಾತ್ರ ನಿಮ್ಮ ಧ್ಯಾನ ಚೆನ್ನಾಗಾಗತ್ತೆ. ಹೇಗೆಗೋ ಜೀವನ ಮಾಡಿ ಏನೇನೋ ತಿಂದು ನಾನು ಧ್ಯಾನಕ್ಕೆ ಕೂತ್ಕೊಳ್ತೀನಿ, ಧ್ಯಾನ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಅವರು ಸಸ್ಯಾಹಾರವನ್ನು ವಿಧಿಸಿದ್ದು. ಆಹಾರ ಶುದ್ಧಿ ಇದ್ದರೆ ಸತ್ವಶುದ್ಧಿ ಆಗತ್ತೆ. ಸತ್ವಶುದ್ಧಿಯಿಂದ ಧ್ರುವಾಸ್ಮೃತಿ, ಒಳ್ಳೆ ಜ್ಞಾನ ಇರುತ್ತೆ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವಾಸ್ಮೃತಿ. ಸ್ಮೃತಿ ಅಂದರೆ ಜ್ಞಾನ. ಹೀಗಾಗಿ ಸಸ್ಯಾಹಾರವನ್ನು ಅವರು ಅದ್ರ ಜೊತೆಗೆ ಅಳವಡಿಸ್ಕೊಂಡಿದ್ದಾರೆ. ಇದು ಸರಿಯಾದ ಜೀವನ ಕ್ರಮ ಅಂತ. ಹಾಗೆ ಮತ್ತೊಂದು ವಿಚಾರ, ಬಹಳ ಮುಖ್ಯವಾದ ವಿಚಾರ ಇದು. ಏನು ಅಂದರೆ,
ಹಿಂದಿಲಿ ಒಂದು ಮಾತಿದೆ, ಜೈಸಾ ಅನ್ ವೈಸಾ ಮನ್ ಅಂತ. ನಾವು ಅನ್ ಅಂದರೆ ಆಹಾರ. ನಾವು ಏನು ಆಹಾರ ತಗೊಳ್ತೀವೋ ಬಾಯಿಂದ ಹೊರಗೆ ಬರೋ ಮಾತುಗಳು ಹಾಗೆಯೇ ಇರುತ್ತೆ. ಮನೆಯಲ್ಲಿರ್ತಾರೆ 4 ಜನ, ಒಬ್ರಿಗೊಬ್ರು ಬೈತಾರೆ, ನಡೆಯುತ್ತಾ ಇದು? ಬೇರೆ ಯಾರಿಗೂ ಅಲ್ಲ, ತಮ್ಮ ಜೊತೆಗಿರೋರಿಗೆ ಜೊತೆನೇ ಬೈಯೋದು, ಅವ್ರಿಗೆ ನೋವಾಗೋ ಹಾಗೆ ಮಾತಾಡೋದು. ಯಾಕಾಯಿತು ಅಂದರೆ ಹಿಂಸಾತ್ಮಕವಾದ ಆಹಾರದ ಹೋಗ್ತಾ ಇದೆ ಬಾಯೊಳಗಡೆ. ತಿನ್ನಬಾರದ ಆಹಾರ ಬಾಯೊಳಗೆ ಹೋದ್ಮೇಲೆ ಬಾಯಿಂದ ಆಡಬಾರದ ಮಾತುಗಳು ಆಚೆ ಬರುತ್ತೆ. ಹೀಗಾಗಿ ನೀವು ಏನು ಆಹಾರ ತಗೊಳ್ತಿರೋ ಬಹಳ ಎಚ್ಚರಿಕೆಯಿಂದ ತಗೊಳ್ಳಿ. ಹಾಗೇನೆ ಮಾತನಾಡೋ ಮಾತುಗಳು ಕೂಡ ಉತ್ತಮವಾಗಿರುತ್ತೆ. ನಿಮ್ಮ ಜೀವನ ಒಂದು ರೀತಿ ಸುಗಮ ಆಗುತ್ತೆ. ಆವಾಗ ಯಾರೋ ಏನೋ ಅಂದರು, ಅವ್ರಿವ್ರ ಚಾಡಿ ಮಾತುಗಳು ಕೇಳೋದು ಅಥವಾ ಇವರೇನೋ ಹೇಳೋದು, ಇದೆಲ್ಲ ಮನಸ್ಸನ್ನು ಗೊಂದಲ ಮಾಡಲ್ಲ. ಯಾವಾಗ ನಿಮ್ಮ ಜೀವನ ಸುಗಮ ಆಗಿರುತ್ತೋ, ಶಾಂತವಾಗಿರುತ್ತೋ, ನೀವು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಧ್ಯಾನಕ್ಕೆ ಕುಳಿತುಕೊಂಡ್ರೆ ಧ್ಯಾನ ಮಾಡೋ ಪ್ರಯತ್ನ ಇಲ್ಲ, ಧ್ಯಾನ ತಾನಾಗಿ ಆಗುತ್ತೆ. ಧ್ಯಾನ ಯಾವಾಗ ನಿಮಗೆ ತಾನಾಗಿ ಆಗುವಂತಹ ಮನಸ್ಥಿತಿ ನಿಮಗೆ ಬಂತೋ ಆಗ ನೀವು ಧ್ಯಾನ ಸಿದ್ಧರು, ನಿಮಗೆ ಧ್ಯಾನ ಸಿದ್ಧಿಯಾಗಿದೆ. ಈಗ ಯಾವುದೇ ಒಂದು ಕಲೆ ಇದೆಯಲ್ಲ, ಮೆಡಿಟೇಷನ್ ಅನ್ನೋದು ಕೂಡ ಒಂದು ಕಲೆ. ಈ ಕಲೆ ನಿಮಗೆ ಸಿದ್ಧಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಧ್ಯಾನ ತಾನಾಗಿ ಆಗಬೇಕು. ಈಗ ನಾವು ಓದೋದು ಎಷ್ಟು ಸುಲಭವಾಗಿ ಓದ್ತೀವಲ್ವ, ಹಾಗೇನೆ ಬರಿಬೇಕಾದ್ರೆ ಎಷ್ಟು ಸುಲಭವಾಗಿ ಬರಿತೀವಿ. ಯಾಕೆ ಅಂದರೆ ಅಭ್ಯಾಸ. ಸರಿಯಾಗಿ ಓದೋದು ಬರೆಯೋದು ಹೇಳಿಕೊಟ್ರು, ಅಭ್ಯಾಸ ಮಾಡಿದ್ರು, ಬಂತು. ಹಾಗೇನೆ ಧ್ಯಾನ ಕೂಡ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಧ್ಯಾನ ಸುಲಭ ಆಗತ್ತೆ. ನಂತರ ನಿಮ್ಮ ಮನಸ್ಸು ನೀವು ಹೇಳಿದ ಹಾಗೆ ಕೇಳುತ್ತೆ. ನಿಮಗೆ ಬೇಡದ ಆಲೋಚನೆ ಬರೋದೇ ಇಲ್ಲ, ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ. ಒಳ್ಳೆ ಸಕಾರಾತ್ಮಕ ಆಲೋಚನೆ ಬಂದಾಗ ನಿಮ್ಮ ಜೀವನ ಕೂಡ ಸುಗಮ ಆಗುತ್ತೆ. ಇಂತಹ ಒಂದು ಜೀವನ ಯಾರಿಗೆ ಬೇಡ? ಸಂತೋಷಕರವಾದ ಜೀವನ. ಸಂತೋಷಕರವಾದ ಜೀವನ, ಶಾಂತಿಯುತವಾದ ಜೀವನ ಇರಬೇಕಾದ್ರೆ ಮೊದಲನೇದಾಗಿ ಗುರುಗಳು ಹೇಳ್ಕೊಟ್ಟಿರೋದನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋದು. ಎರಡನೇದು ಸತ್ಸಂಗ. ಈಗೇನು ನಾನು ಹೇಳಿದ್ನಲ್ಲ, ಬೆಳಗ್ಗೆ ಹೊತ್ತು ರೆಗ್ಯುಲರ್ ಆಗಿ ಜಾಯಿನ್ ಆಗೋದು, ಅಭ್ಯಾಸ ಮಾಡೋದು, ಪ್ರಾಕ್ಟೀಸ್ ಮಾಡೋದು. ಒಳ್ಳೆ ವಿಚಾರಗಳನ್ನು ದಿನಾ ಕೇಳಬೇಕು. ದಿನಾ ಒಳ್ಳೆ ವಿಚಾರ ಕೇಳಬೇಕು. ಯಾವತ್ತೋ ಒಂದು ದಿನ ಈ ಥರ ಸೇರಿದಾಗ ಕೇಳಿದ್ರೆ ಸಾಲದು. ಓದೋದು ಕೇಳೋದು ಮಾಡ್ತಾ ಇದ್ದಾಗ ಕ್ರಮೇಣ ಮನಸ್ಸು ಶುದ್ಧವಾಗಿ, ಧ್ಯಾನ ಮನಸ್ಸೇ ಬಯಸುತ್ತೆ. ಈಗ ಬಲವಂತವಾಗಿ ಹೋಗಿ ಕೂತ್ಕೊಂಡು ನಾನು ಧ್ಯಾನ ಮಾಡಬೇಕು ಅಂತ ಒಂದು ಕಟ್ನಿಟ್ಟಾಗಿ ಮಾಡ್ತಾರಲ್ಲ, ಹಾಗಲ್ಲ. ನಾನು ಧ್ಯಾನ ಮಾಡಬೇಕು ಅಂತ ಅನಿಸುತ್ತೆ, ಎಲ್ಲಿ ಕೂತ್ರೆ ಅಲ್ಲಿ ಧ್ಯಾನ ಆಗುತ್ತೆ ತಾನಾಗಿ. ನೀವೊಂದು ಪ್ರಯಾಣ ಮಾಡ್ತಾ ಇರ್ಬೋದು, ಇನ್ನೆಲ್ಲೋ ಕುಳಿತಿರ್ತೀರ, ಸ್ವಲ್ಪ ಸಮಯ ಇರುತ್ತೆ, 10 ನಿಮಿಷ ಸಮಯ ಇದ್ದರೆ ಅಲ್ಲೇ ಧ್ಯಾನ ಆಗುತ್ತೆ. ಈ ರೀತಿ ಮಾಡಿ ಅಂತ ಒಂದು ಕಡೆ ಪತ್ರಿಜಿಯವರು ಹೇಳಿದ್ದಾರೆ, ಅದನ್ನು ನಾನು ಓದಿದ್ದೀನಿ. ಎಲ್ಲಿ ಕುಳಿತರೆ ಅಲ್ಲಿ ಧ್ಯಾನ ಮಾಡ್ಬೋದು. 5 ನಿಮಿಷ ಸಮಯ ಇದ್ದರೆ 5 ನಿಮಿಷ ಧ್ಯಾನ ಮಾಡಿ, 10 ಇದ್ದರೆ 10 ನಿಮಿಷ ಕೂಡ ಮಾಡ್ಬೋದು. ಯಾವಾಗಲೂ ಮನೇಲಿ ಕೂತ್ಕೊಂಡು ಇಲ್ಲೇ ಕೂತ್ಕೊಂಡು ಮಾಡಬೇಕು ಅಂತಲ್ಲ. ಹೀಗೆ ಇದು ಸಹಜ ಆಗಬೇಕು. ಧ್ಯಾನ ನಮ್ಮ ಜೀವನದ ಉಸಿರು ಹೇಗೆ ಸಹಜವಾಗಿದೆಯೋ ಅಷ್ಟೇ ಸಹಜವಾಗಿ ನಾವು ಧ್ಯಾನ ಮಾಡುವಂಥ ಸ್ಥಿತಿಗೆ ಬರಬೇಕಾದ್ರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸು ಶುದ್ಧವಾಗಿರಬೇಕಾದ್ರೆ ಆಹಾರ ಶುದ್ಧಿ ಇರಬೇಕು. ಆವಾಗ ಮಾತು ಕೂಡ ಶುದ್ಧವಾಗಿರುತ್ತೆ. ಮಾತು ಶುದ್ಧವಾಗಿದ್ದರೆ ನಿಮ್ಮ ಏನು ಜೀವನದಲ್ಲಿ ಯಾರ ಜೊತೆನೋ ಏನಂತಾರೆ ಮನಸ್ತಾಪಗಳು, ಅದು ಇದು ಬೇಸರ, ಇನ್ನೊಂದು, ಅವೆಲ್ಲ ಹೊರಟೋಗುತ್ತೆ. ಒಳ್ಳೆ ಮಾತು, ಒಳ್ಳೆ ಮನಸ್ಸು, ಚೆನ್ನಾಗಿ ಧ್ಯಾನ ಆಗುತ್ತೆ, ಜೀವನ ಸುಗಮ ಆಗುತ್ತೆ. ಇಂತಹ ಒಂದು ಭಗವಂತ ಮೆಚ್ಚುವಂಥ ಕಾರ್ಯವನ್ನು ಇವತ್ತು ಹಾರೋಹಳ್ಳಿಲಿ ಇವರೆಲ್ಲ ಸೇರಿಕೊಂಡು, ಅಖಂಡ ಕರ್ನಾಟಕ ಪಿರಮಿಡ್ ಧ್ಯಾನದವರು, ಈ ರತ್ನಮ್ನವರು ಮತ್ತು ಅರುಣಮ್ಮ ಅವರ ಮಾವ ಅವರು, ಇವರು ಊರಿನವರು ಎಲ್ಲ ಸಹಕಾರ ಕೊಟ್ಟು ಅನೇಕ ಮಂದಿಯ ಸಹಕಾರದಿಂದ ಈ ಒಂದು ಮಹಾಯಜ್ಞ, ಧ್ಯಾನ ಮಹಾಯಜ್ಞ ಚೆನ್ನಾಗಿ ನೆರವೇರಿದೆ. ಹೀಗೆ ಇದು ಹೆಚ್ಚೆಚ್ಚು ಇಂತಹ ಯಜ್ಞಗಳು ನೆರವೇರಬೇಕು. ಯಜ್ಞ ಅಂದರೆ ಏನು ಅಂದರೆ ಬಹಳ ಸುಲಭ. ಗೀತೆಯಲ್ಲಿ ಹೇಳ್ತಾರೆ, ನನಗಾಗಿ ಅಂತ ಏನು ಮಾಡಿಕೊಂಡ್ರೂ ಅದು ಸ್ವಾರ್ಥ ಆಗುತ್ತೆ, ಇತರರ ಒಳಿತಿಗಾಗಿ ಅಂತ ನಾವು ಏನೇ ಮಾಡಿದ್ರೂ ಅದು ಯಜ್ಞ ಆಗುತ್ತೆ. ಯಜ್ಞಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ ಅಂತ ಗೀತೆ ಹೇಳುತ್ತೆ. ಅದು ಕರ್ಮಬಂಧನ ಆಗೋದಿಲ್ಲ. ನನಗಾಗಿ ಅಂತ ನಾನೇನು ಮಾಡಿಕೊಂಡ್ರೂ ನನ್ನ ಸ್ವಾರ್ಥಕ್ಕೆ ಅದು ಬಂಧನ ಆಗುತ್ತೆ.
ಇತರರ ಒಳಿತಿಗಾಗಿ ನಾವು ಏನೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಕರ್ಮ ಮಾಡಿದ್ರು ಅದು ಬಂಧನ ಆಗಲ್ಲ, ಇನ್ನೂ ಒಳ್ಳೆಯದೇ ಆಗುತ್ತೆ. ಅಂತಹ ಒಂದು ಯಜ್ಞವನ್ನು ನಿಸ್ವಾರ್ಥತೆಯಿಂದ, ಯಾರಿಂದಲೂ ಏನನ್ನೂ ನಿರೀಕ್ಷೆ ಇಟ್ಕೊಳ್ಳದೆ, ಎಲ್ರಿಗೂ ಒಳ್ಳೆಯದಾಗಲಿ, ಧ್ಯಾನ ಪ್ರಚಾರ ಆಗಲಿ ಅಂತ ಇಂಥ ಒಂದು ಕಾರ್ಯವನ್ನು ಮಾಡಿದರೆ ಭಗವಂತ ಧ್ಯಾನ ಬಂಧುಗಳಿಗೆ ಇನ್ನೂ ಹೆಚ್ಚೆಚ್ಚು ಶಕ್ತಿ ಕೊಡಲಿ. ಇಲ್ಲಿ ನಡೆದ ಹಾಗೆ ಇನ್ನು ಸುತ್ತಮುತ್ತಲು ಗ್ರಾಮಗಳು ಹೆಚ್ಚೆಚ್ಚು ಕಡೆ ಇಂತಹ ಧ್ಯಾನ ಯಜ್ಞಗಳು ನೆರವೇರಲಿ. ಹಾಗೆ ಆಹಾರ ಶುದ್ಧಿ ಬಗ್ಗೆ ನೀವು ಮತ್ತು ಮಕ್ಕಳಿಗೂ ಕೂಡ ಅದರ ಬಗ್ಗೆ ಅರಿವನ್ನು ಉಂಟು ಮಾಡಿದಾಗ ಅವರ ಜೀವನ ಕೂಡ ಸುಗಮ ಆಗುತ್ತೆ, ಉತ್ತಮವಾಗುತ್ತೆ. ಇಂತಹ ಒಂದು ಸತ್ಕಾರ್ಯಗಳು ಹೆಚ್ಚೆಚ್ಚು ನಡೀಬೇಕು, ಇಂಥ ಧ್ಯಾನ ಯಜ್ಞಗಳು. ಹಾಗೆ ಹೆಚ್ಚೆಚ್ಚು ಜನ ಆನ್ಲೈನಲ್ಲಿ ಕೂಡ ಜಾಯಿನ್ ಆಗಿ ಒಳ್ಳೆಯ ವಿಚಾರಗಳು ಸಿಗುತ್ತೆ. ಬಹಳಷ್ಟು ಕಡೆ ಇಂಥದ್ದು. ಇನ್ನೊಂದು ವಿಚಾರ ಹೇಳಿ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಇತ್ತೀಚೆಗೆ ಮುತ್ತುರಾಜ್ ಅವ್ರ ಕಡೆಯಿಂದಲೇ ಒಬ್ಬರು ಪರಿಚಯ ಆದರು ಬಳ್ಳಾರಿಲಿ. ಅಲ್ಲಿ ರಾಮಕೃಷ್ಣ ಆಶ್ರಮ ಇದೆ. ಪ್ರತಿ ವರ್ಷ ನನ್ನನ್ನು ಕರೀತಾರೆ ಚಾತುರ್ಮಾಸ್ಯಕ್ಕೆ, ಪ್ರವಚನಕ್ಕೆ. ಆಗ ಅಲ್ಲಿ ಹಂಪಣ್ಣವರು ಅಂತ, ಆ ಬಳ್ಳಾರಿಲಿ ಹೋದರೆ ಬಹಳಷ್ಟು ಜನ, ತುಂಬ ಪಿರಮಿಡ್ಗಳು, ತುಂಬ ಧ್ಯಾನಿಗಳು, ಮಕ್ಕಳು ದೊಡ್ಡವರು ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಅಲ್ಲಲ್ಲಿ ಸಸ್ಯಾಹಾರ ಜಾಥಾ ಮಾಡ್ತಾರೆ. ನಾನು ಹೋದಾಗ ಒಂದು ವಾರ ಇದ್ದೆ, ಒಂದು 2-3 ಸತ್ಸಂಗ ಜಾಥಾಗಳು ಕರೆದ್ರು. ನಾನೊಂದು 2 ಅಟೆಂಡ್ ಮಾಡಿದೆ. ಆಮೇಲೆ ಅಲ್ಲಲ್ಲಿ ಧ್ಯಾನ ಮಾಡ್ತಾನೇ ಇರ್ತಾರೆ, ನಿರಂತರವಾಗಿ ನಡೀತಾನೆ ಇರುತ್ತೆ ಆ ಊರಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಕೇಳಿರ್ತೀರಾ ನೋಡಿ. ಹಾಗೆ ಎಷ್ಟು ಸಂತೋಷ ಅಂದರೆ ಅಲ್ಲಿ ತುಂಬ ಉತ್ತಮವಾದ ರೀತಿಯಲ್ಲಿ ಆಗ್ತಾಯಿದೆ. ಹಾಗೆಯೇ ಎಲ್ಲ ಕಡೆ ಹೆಚ್ಚೆಚ್ಚು ಕಡೆ ಧ್ಯಾನ ಕೇಂದ್ರಗಳಾಗಬೇಕು, ಧ್ಯಾನ ಮಾಡಬೇಕು, ಆಹಾರ ಶುದ್ಧಿ ಬರಬೇಕು, ಅವರ ಜೀವನ ಸುಗಮ ಆಗಬೇಕು, ಅವರ ಜೀವನ ಸಂತೋಷಕರವಾಗಿರಬೇಕು. ಇದು ನಮಗೆ ಭಗವಂತ ಕೊಟ್ಟಿರುವಂತಹ ಉತ್ತಮವಾದ ಜೀವನ. ಹಾಗಾಗಿ ನಾವು ಭಗವಂತ ಕೊಟ್ಟಿರೋ ಉತ್ತಮವಾದ ಜೀವನವನ್ನು ಉತ್ತಮ ರೀತಿಯಲ್ಲಿ ಮಾಡೋಣ. ಅದಕ್ಕೆ ನಮಗೆ ಧ್ಯಾನ ಮತ್ತು ಜ್ಞಾನ ಎರಡೂ ಕೂಡ ಅವಶ್ಯಕತೆ ಇದೆ. ಇದೆಲ್ಲ ಕೂಡ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ. ಇಂತಹ ಒಂದು ಅವಕಾಶವನ್ನು ಹೆಚ್ಚೆಚ್ಚು ಉಪಯೋಗಿಸ್ಕೊಳ್ಳಿ, ಇನ್ನು ಹೆಚ್ಚೆಚ್ಚು ಧ್ಯಾನ ಮಾಡಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಹರಿ ಓಂ ತತ್ಸತ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.